ಆತ್ಮೀಯರೇ ನಮಸ್ಕಾರ. ದೇಹ ದೇವಾಲಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಹಬ್ಬ ಅಂದರೆ ಹಬ್ಬುವುದು, ಅಂದರೆ ಆತ್ಮೀಯರೆಲ್ಲ ಸೇರಿ ಸಂಭ್ರಮ ಪಡುವ ಸಾಂಪ್ರದಾಯಿಕ ಆಚರಣೆಗಳು. ತನ್ನ ಇಚ್ಛೆಯನ್ನು ಪೂರೈಸಿಕೊಳ್ಳೋಕ್ಕೆ ವೈಯಕ್ತಿಕವಾಗಿ ಪಾಲನೆ ಮಾಡುವಂಥ ಸಾಂಪ್ರದಾಯಿಕ ಆಚರಣೆಗಳೇ ವ್ರತಗಳು. ಆಷಾಢ ಮಾಸದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ವ್ರತವಾಗಿ ಆಚರಣೆ ಮಾಡುವ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ಇನ್ನು ಆಷಾಢ ಮಾಸದ ಅಮಾವಾಸ್ಯೆಗೂ ಭೀಮನಿಗೂ ಇರುವಂಥ ಸಂಬಂಧದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮಹಾಭಾರತದ ಪಾತ್ರಗಳಾದ ಪಂಚ ಪಾಂಡವರು ಪ್ರಕೃತಿಯಲ್ಲಿರುವಂಥ ಪಂಚ ಮಹಾಭೂತಗಳು. ಯುಧಿಷ್ಠಿರ ಆಕಾಶತತ್ವ, ಭೀಮ ವಾಯುತತ್ವ, ಅರ್ಜುನ ಅಗ್ನಿತತ್ವ, ನಕುಲ ಭೂತತ್ವ ಹಾಗೂ ಸಹದೇವ ಜಲತತ್ವದ ಪ್ರತಿನಿಧಿಗಳು. ಈ ಪ್ರಕೃತಿಯೇ ದ್ರೌಪದಿ. ಹಾಗಾಗಿ ಪಂಚಭೂತಗಳಾದ ಪಂಚ ಪಾಂಡವರು ಪ್ರಕೃತಿಯಾದ ದ್ರೌಪದಿಗೆ ಪತಿಯರು. ಇವರಲ್ಲಿ ಭೀಮ ದ್ರೌಪದಿಯ ನೆಚ್ಚಿನ ಪತಿರಾಯ. ಇವನು ಅತ್ಯಂತ ಬಲಶಾಲಿ ಹಾಗೂ ಪರಾಕ್ರಮಿ. ಭೀಮ ಅನ್ನುವಂಥ ವಾಯುವಿನ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಯೋಣ. ತೈತ್ತರೀಯ ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿರೋ ಶನ್ನೋ ಮಿತ್ರ ಶಂ ವರುಣ ಅನ್ನುವಂಥ ಶಾಂತಿ ಮಂತ್ರದಲ್ಲಿನ ಮುಂದಿನ ಭಾಗವಾದ ನಮೋ ಬ್ರಹ್ಮಣೆ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಇದರ ಪ್ರಕಾರ ಸೂರ್ಯ ಈ ಬ್ರಹ್ಮಾಂಡದ ಬ್ರಹ್ಮನಾದರೆ ವಾಯುವೇ ಈ ಭೂಮಿಯಲ್ಲಿರುವಂಥ ಸೂರ್ಯನ ಪ್ರತಿನಿಧಿ. ಹಾಗಾಗಿ ಸೂರ್ಯನು ಮೂಲ ಪ್ರಾಣವಾದರೆ ವಾಯುವು ಮುಖ್ಯ ಪ್ರಾಣ. ಭೂಮಂಡಲದಲ್ಲಿ ವಾಯುವಿನ ಮೂಲಕ ಪ್ರಾಣವು ಎಲ್ಲ ಕಡೆಗೂ ಹರಿಯುತ್ತೆ. ಹಾಗೆಯೇ ಈ ವಾಯುವಿನ ಮೂಲಕವೇ ಪಂಚಪ್ರಾಣವೂ ಸಹ ಶರೀರದ ಎಲ್ಲ ಭಾಗಗಳಿಗೂ ಹರಿಯೋದು. ಆಷಾಢ ಮಾಸ ವಾಯುವಿನ ಮಾಸ. ಗರಿಷ್ಠ ಮಟ್ಟದ ಮಳೆಯನ್ನು ಸುರಿಸಿ ಭೂಮಿಯ ಒಳಗೆ ಸೂರ್ಯನ ಅಗ್ನಿಯನ್ನು ತುಂಬಿ ಭೂಮಿಗೆ ಬೇಕಾದ ಪ್ರಾಣ ಸಂಪತ್ತನ್ನು ಹೆಚ್ಚಿಸುವಂಥ ಆಶಾದಾಯಕವಾದ ಮಾಸವೇ ಆಷಾಢ ಮಾಸ. ರೈತಾಪಿ ವರ್ಗದವರು ಬಿತ್ತನೆ ಕಾರ್ಯಗಳಲ್ಲಿ ತೊಡಗುವ ಕಾಲ ಆಷಾಢ ಮಾಸ. ಭೂಮಿಯಲ್ಲಿ ಬಿತ್ತಿದ ಬೀಜಗಳು ಮೊಳಕೆಯೊಡೆಯುವ ಕಾಲ ಇದು. ವಾಯುವಾದ ಭೀಮನು ದ್ರೌಪದಿಯಾದ ಪ್ರಕೃತಿಗೆ ಹೆಚ್ಚಿನ ಮಳೆಯನ್ನು ಸುರಿಸಿ ಅವಳಿಗೆ ಹಸುರಿನ ಸೀರೆಯನ್ನು ಪ್ರೀತಿಯಿಂದ ಉಡಿಸುವ ಕಾಲ ಇದು. ಭೀಮನ ಈ ಸೇವಾ ಕಾರ್ಯವನ್ನು ಗೌರವಿಸಿ ಅವನ ಆಯಸ್ಸು ಮತ್ತು ಆರೋಗ್ಯದ ವೃದ್ಧಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ದ್ರೌಪದಿಯು ಈಶ್ವರನನ್ನು ಪ್ರಾರ್ಥಿಸಿದ್ದೇ ಜ್ಯೋತಿರ್ಭೀಮೇಶ್ವರ ವ್ರತವಾಗಿ ಎಲ್ಲೆಡೆ ಆಚರಿಸುವ ಸಂಪ್ರದಾಯ ಬೆಳೆದು ಬಂದಿದೆ. ದೇಹದ ಆರೋಗ್ಯ ದೃಷ್ಟಿಯಲ್ಲಿ ಈ ದೇಹ ಹೆಂಡತಿಯಾದರೆ ಇದರಲ್ಲಿರುವಂಥ ವಾಯುರೂಪದ ಪ್ರಾಣವೇ ಗಂಡ. ಯಾವಾಗ ಪ್ರಾಣಸ್ವರೂಪಿ ಗಂಡನ ಆಯುಸ್ಸು ಕ್ಷೀಣಿಸುತ್ತೋ ಅಂದೇ ಈ ಶರೀರ ರೂಪದ ಹೆಂಡತಿಗೆ ಗಂಡಾಂತರ, ಅಂದರೆ ಪತಿಯಿಂದ ವಿಯೋಗ. ಹಾಗಾಗಿ ಈ ದೇಹಕ್ಕೆ ಯಾವುದೇ ರೀತಿಯ ಗಂಡಾಂತರ ಬರದ ಹಾಗೆ ನೋಡಿಕೊಳ್ಳುವ ವಾಯುವಿಗೆ ಕೃತಜ್ಞತೆಗಳನ್ನು ಅರ್ಪಿಸುವ ವ್ರತವೇ ಭೀಮನ ಅಮಾವಾಸ್ಯೆಯ ಆಚರಣೆ. ಯೋಗ ಗ್ರಂಥಗಳ ಪ್ರಕಾರ ಹೊರಗಿನ ಪ್ರಕೃತಿ ಮತ್ತು ಒಳಗಿನ ಪ್ರಕೃತಿ ಎರಡೂ ಒಂದೇ. ಆಷಾಢದ ಗಾಳಿಯಿಂದ ಪ್ರಕೃತಿ ಬಲಗೊಳ್ಳುವಂತೆ ನಮ್ಮ ಶರೀರದಲ್ಲೂ ಸಹ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಯೋಗವನ್ನು, ಪ್ರಾಣಾಯಾಮಗಳನ್ನು ಹಾಗೂ ತಪಸ್ಸನ್ನು ಪ್ರಾರಂಭ ಮಾಡುವಂಥ ಒಳ್ಳೆಯ ದಿನವೇ ಈ ಭೀಮನ ಅಮಾವಾಸ್ಯೆ. ಆತ್ಮದ ಸಂಪತ್ತನ್ನು ಯೋಗದ ಮೂಲಕ ಆಂತರಿಕವಾಗಿ ಹೆಚ್ಚಿಸಿಕೊಳ್ಳುವಂಥ ಸಮಯದಲ್ಲಿ ಹೊರಗಿನ ಸಂಪತ್ತಿನ ಬಗ್ಗೆ ಗಮನ ಇರಕೂಡದು. ಹಾಗಾಗಿ ಆಷಾಢ ಮಾಸದಲ್ಲಿ ಮನೆಯನ್ನು ಕೊಳ್ಳೋದು, ಗೃಹ ಪ್ರವೇಶ, ಮದುವೆ ಇತ್ಯಾದಿ ಬಾಹ್ಯ ಕಾರ್ಯಗಳನ್ನು ಮಾಡ್ತಿರಲಿಲ್ಲ. ಇದರ ಹಿಂದೆ ಇರುವಂಥ ಸಾಮಾಜಿಕ ದೃಷ್ಟಿಕೋನವನ್ನು ಗಮನಿಸಿದರೆ ಹಿಂದಿನ ಕಾಲದ 90% ಭಾರತೀಯರ ಜೀವನ ಕೃಷಿ ಪ್ರಧಾನವಾಗಿತ್ತು. ಆಷಾಢ ಮಾಸದಲ್ಲಿ ವ್ಯವಸಾಯದ ಚಟುವಟಿಕೆಗಳು ಹೆಚ್ಚಾಗಿರ್ತಿತ್ತು. ರೈತರ ಕುಟುಂಬದ ಯಾರಿಗೂ ಯಾವ ಹಬ್ಬಗಳ ಆಚರಣೆಗಳಿಗೂ ಶುಭ ಸಮಾರಂಭಗಳಿಗೂ ಸಮಯ ಇರ್ತಿರಲಿಲ್ಲ. ಆಷಾಢ ಮಾಸದಲ್ಲಿ ಗಾಳಿ ಮಳೆಯ ಅಬ್ರ ಹೆಚ್ಚಾಗಿರೋದ್ರಿಂದ ಊರಿಂದ ಊರಿಗೆ ಪ್ರಯಾಣವೂ ಕಷ್ಟಕರವಾಗಿತ್ತು. ಸಮಾರಂಭಗಳಿಗೆ ಹಾಕುವ ಚಪ್ಪರ ಗಾಳಿ ಮಳೆಗೆ ಬೀಳುವ ಆತಂಕ ಇರ್ತಿತ್ತು. ಅಡುಗೆ ಕಾರ್ಯವೂ ಸಹ ಬಹಳ ಕಷ್ಟಕರವಾಗಿರ್ತಿತ್ತು. ಬಯಲುಗಳಲ್ಲಿ ಊಟ ಬಡಿಸುವುದು ಸಹ ಧೂಳು ತುಂಬಿದ ಗಾಳಿಯಿಂದ ಕಷ್ಟ ಸಾಧ್ಯವಾಗ್ತಿತ್ತು. ಈ ಎಲ್ಲ ಕಾರಣಗಳಿಂದ ಹಿಂದಿನ ಕಾಲದಲ್ಲಿ ಮದುವೆ, ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ಸಂಪ್ರದಾಯದ ಹೆಸರಲ್ಲಿ ನಿಷೇಧಿಸಿದ್ದರು. ರೈತಾಪಿ ಜನರು ಕೃಷಿ ಕಾರ್ಯಗಳಲ್ಲಿ ತೊಡಗಿದ್ದಾಗ ಪುರೋಹಿತ ವರ್ಗದವರು ಇದೇ ಆಷಾಢ ಮಾಸದಲ್ಲಿ ತಮ್ಮ ಕುಟುಂಬಗಳಲ್ಲಿ ಶುಭ ಕಾರ್ಯಗಳನ್ನು ಪೂರೈಸಿಕೊಳ್ತಿದ್ರು.
ಇನ್ನು ಈ ಸಂಪ್ರದಾಯ ಇಂದಿನ ಆಧುನಿಕ ಯುಗದಲ್ಲಿ ನಿಧಾನವಾಗಿ ಮರೆಯಾಗ್ತಾ ಇರೋದನ್ನು ನಾವೆಲ್ಲ ಗಮನಿಸ್ತಾನೇ ಇದ್ದೀವಿ. ಇಂದಿನ ಕ್ರಾಂತಿಕಾರಿ ಆಧುನಿಕ ವಿಚಾರಧಾರೆಯ ಹಾಗೂ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಗಂಡಿಗಿಂತಲೂ ಒಂದು ಕೈ ಹೆಚ್ಚು ಅನ್ನುವಂಥ ಸಾಧನೆಗಳನ್ನು ಮಾಡ್ತಿರೋ ಹೆಣ್ಣು ಮಕ್ಕಳಿಗೆ ಭೀಮನ ಅಮಾವಾಸ್ಯೆಯ ಆಚರಣೆ ಹಾಗೂ ಗಂಡನ ಪಾದಪೂಜೆ ಎಷ್ಟು ಪ್ರಸ್ತುತ ಅನ್ನೋದೇ ಇಂದಿನ ಪ್ರಶ್ನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಪತಿ ಪತ್ನಿಯರ ನಡುವೆ ಇರುವಂಥ ದಾಂಪತ್ಯದ ಕೊಂಡಿ ಅತ್ಯಂತ ಸಡಿಲ ಆಗ್ತಿರುವಂಥ ಈ ಆಧುನಿಕ ಯುಗದ ಪ್ರವಾಹದಲ್ಲಿ ನಮ್ಮ ಸಂಪ್ರದಾಯಗಳಲ್ಲಿ ಅಡಗಿರುವ ದೈಹಿಕ, ಮಾನಸಿಕ, ಕೌಟುಂಬಿಕ, ಆರ್ಥಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿಯ ಒಳಾರ್ಥಗಳನ್ನು ಇಂದು ನಾವೆಲ್ಲರೂ ವಿಮರ್ಶೆ ಮಾಡಲೇಬೇಕು. ಭೀಮನ ಅಮಾವಾಸ್ಯೆಯ ಆಚರಣೆ ಪತಿ ಪತ್ನಿಯರಲ್ಲಿ ಪರಸ್ಪರ ಕೃತಜ್ಞತೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಉತ್ತಮ ಅವಕಾಶ ಸೃಷ್ಟಿಸುವಂಥ ಸಂದರ್ಭ ಅದು. ಒಂದರ್ಥದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಹಿಂದಿನ ಕಾಲದಿಂದಲೂ ಆಚರಣೆ ಮಾಡ್ತಿರುವಂಥ ಗಂಡಂದಿರ ದಿನ ಅಂದರೆ ಹಸ್ಬೆಂಡ್ಸ್ ಡೇ ಅಂತ ಹೇಳ್ಬೋದು ಇದನ್ನು. ಇನ್ನು ತ್ಯಾಗವೇ ದಾಂಪತ್ಯದ ಯಶಸ್ಸಿನ ಕೊಂಡಿ. ಪ್ರೀತಿ, ವಿಶ್ವಾಸ, ನಂಬಿಕೆಗಳ ಜಾಗದಲ್ಲಿ ವ್ಯವಹಾರ, ಹಣ, ಅಂತಸ್ತು, ಪ್ರತಿಷ್ಠೆ, ಸ್ವಾರ್ಥ ಹಾಗೂ ನಾನೇನು ಕಡಿಮೆ ಅನ್ನುವಂಥ ಅಹಂಕಾರ ಆವರಿಸಿಕೊಂಡು ದಾಂಪತ್ಯಕ್ಕೆ ಬೆಲೆ ಇಲ್ಲದಂತೆ ಆಗಿದೆ. ಇಂದಿನ ಆಧುನಿಕ ಸಮಾಜದಲ್ಲಿ ವಿದ್ಯಾವಂತರು ಅನಿಸಿಕೊಂಡ ಯುವ ಜನತೆಗೆ ಮದುವೆ ಅನ್ನೋದು ಸಹ ಯೂಸ್ ಆ್ಯಂಡ್ ಥ್ರೋ ರೀತಿಯ ವ್ಯವಹಾರವಾಗಿ ಹೋಗಿದೆ. ಇಂದಿನ ಮದುವೆಗಳ ಆಯುಷ್ಯ ದಿನೇ ದಿನೇ ಕಡಿಮೆ ಆಗ್ತಿದೆ. ಕುಟುಂಬದಲ್ಲಿ ಉಂಟಾಗೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೂ ವಿವಾಹ ವಿಚ್ಛೇದನವೇ ಅಂದರೆ ಡೈವರ್ಸೇ ಪರಿಹಾರ ಅನ್ನೋದೇ ಇಂದಿನ ಆಧುನಿಕ ಯುವ ಜನತೆಯ ಮಂತ್ರವಾಗ್ತಿದೆ. ಯಾವುದೇ ಸಂಬಂಧಗಳು ಸುಮಧುರವಾಗಬೇಕಾದ್ರೆ ಎದುರಿನವರಿಗೆ ಪ್ರೀತಿ ಮತ್ತು ಕರುಣೆಯನ್ನು ಕೊಡೋಕ್ಕೆ ನಾವು ಕಲಿಬೇಕು. ದಾಂಪತ್ಯದ ಯಶಸ್ಸು ನಿಂತಿರುವುದು ಸಹ ಈ ನಿಯಮದ ಮೇಲೆಯೇ. ಆದರೆ ಇಂದಿನ ಆಧುನಿಕ ಕಾಲದ ಗಂಡ ಹೆಂಡತಿಯಿಂದಲೂ, ಹೆಂಡತಿ ಗಂಡನಿಂದಲೂ ಭಾಳಷ್ಟನ್ನು ಎಕ್ಸ್ಪೆಕ್ಟ್ ಮಾಡೋದು, ಡಿಮ್ಯಾಂಡ್ ಮಾಡೋ ಅಂಥ ಕಾಂಪಿಟೇಷನ್ಗೆ ಬಿದ್ದಿದ್ದಾರೆ. ಅದಕ್ಕೆ ಓಶೋ ಹೇಳಿರೋದು, ಮದುವೆ ಅಂದರೆ ಇಬ್ಬರು ಭಿಕ್ಷುಕರು ಒಟ್ಟಾಗಿ ಒಂದೇ ಸೂರಿನಡಿ ಬದುಕೋದು ಅಂತ. ನಿಜವೇ ಅಲ್ವೇ? ಪ್ರೀತಿಯ ವಿಷಯದಲ್ಲಿ ಇಬ್ಬರೂ ದರಿದ್ರರೇ, ಇಬ್ಬರ ಕೈಯಲ್ಲೂ ಭಿಕ್ಷಾಪಾತ್ರೆ. ಅವಳಿಗೆ ಇವನಿಂದ, ಇವನಿಗೆ ಅವಳಿಂದ ಪ್ರೀತಿಯ ಭಿಕ್ಷೆಯ ನಿರೀಕ್ಷೆ. ಇಬ್ಬರಿಗೂ ಪ್ರೀತಿಯನ್ನು ತಾವೇ ಮೊದಲು ಕೊಡಬೇಕು ಅನ್ನೋವಂಥ ಸರಳ ಸೂತ್ರ ಅರ್ಥವಾಗದೇ ಇರೋದೇ ಈ ಎಲ್ಲ ದುರಂತಗಳಿಗೆ ಕಾರಣ. ಇನ್ನು ಈ ದೇಹದ ಆರೋಗ್ಯ ದೃಷ್ಟಿಯಿಂದ ವ್ರತಗಳ ಮಹತ್ವ ಅತ್ಯಂತ ಹೆಚ್ಚಿನದು. ಭೀಮನ ಅಮಾವಾಸ್ಯೆ ಒಂದು ವ್ರತ ಅಂದರೆ ವೈಯಕ್ತಿಕವಾಗಿ ಮನೋದೈಹಿಕ ಇಚ್ಛೆಗಳನ್ನು ಪೂರೈಸಿಕೊಳ್ಳುವ ವೈಯಕ್ತಿಕ ಸಾಧನೆ ಇದು. ಈಗಿನ ಡೈವರ್ಸ್ಗಳಿಗೆ ಅತ್ಯಂತ ಮುಖ್ಯ ಕಾರಣ ಗಂಡ ಹೆಂಡತಿಯರ ಮಧ್ಯೆ ಹೆಚ್ಚಾಗ್ತಿರುವಂಥ ಲೈಂಗಿಕ ಅತೃಪ್ತಿ. ಇದಕ್ಕೆ ಕಾರಣ ಈಗಿನ ನಿಸ್ಸಾರವಾದ ಆಹಾರ, ಪೂರ್ಣವಾಗಿ ಹಾಳಾಗಿರುವಂಥ ಜೀವನ ಶೈಲಿ, ಸ್ಟ್ರೆಸ್ಸು, ಒಬೆಸಿಟಿ ಮತ್ತು ಒಬೆಸಿಟಿ ರಿಲೇಟೆಡ್ ಡಿಸಾರ್ಡರ್ಗಳಾಗಿರುವಂಥ ಡಯಾಬಿಟಿಸು, BP, ಥೈರಾಯ್ಡು, PCOD, PCOS ಜೊತೆಗೆ ಪೋರ್ನೋಗ್ರಫಿಯ ಪ್ರಭಾವದಿಂದ ಹೈ ಸೆಕ್ಷುವಲ್ ಎಕ್ಸ್ಪೆಕ್ಟೇಷನ್ ಇತ್ಯಾದಿ. ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿರ್ಭೀಮೇಶ್ವರ ವ್ರತದಿಂದ ಮನೋವೈಜ್ಞಾನಿಕ ಪರಿಹಾರ ಖಂಡಿತವಾಗಿಯೂ ಸಾಧ್ಯ. ಗಂಡನ ಮನಸ್ಸಿನಲ್ಲಿ ಹೆಂಡತಿಯ ಬಗ್ಗೆ ಅಪಾರ ಪ್ರೀತಿಯನ್ನು ಬೆಳೆಸುವ ಹಾಗೂ ಹೆಂಡತಿಯ ಎಲ್ಲ ದೈಹಿಕ ಇಚ್ಛೆಗಳನ್ನು ಪೂರೈಸುವ ಬಲಭೀಮನ ಶಕ್ತಿಯನ್ನು ಗಂಡಿನಲ್ಲಿ ತುಂಬುವಲ್ಲಿ ಸಹಾಯಕವಾಗುವ ಈ ವ್ರತವನ್ನು ಸಂಪ್ರದಾಯವಾಗಿ ಕೊಟ್ಟಿರುವಂಥ ನಮ್ಮ ಪೂರ್ವಜರ ಜ್ಞಾನಕ್ಕೆ ತಲೆಬಾಗಲೇಬೇಕು. ವೈಜ್ಞಾನಿಕ ಹಿನ್ನೆಲೆ ಇರುವ ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳಿಗೆ ಮನಸೋತು ಲಕ್ಷಾಂತರ ವಿದೇಶಿಯರು ಸನಾತನ ಧರ್ಮೀಯರಾಗಿ ಬದಲಾಗ್ತಿರೋ ಈ ಸಮಯದಲ್ಲಿ ಭಾರತೀಯರಾದ ನಾವು ವಿದೇಶಿ ಆಚರಣೆಗಳ ವ್ಯಾಮೋಹದಿಂದ ಬೆಂಕಿಯ ಕಡೆಗೆ ಪತಂಗಗಳಂತೆ ಹೋಗ್ತಿರೋದು ದುರಂತ ಅಲ್ವಾ? ಇದಕ್ಕೆಲ್ಲ ಕಾರಣ ಭಾರತೀಯ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳಲ್ಲಿ ಅಡಗಿರುವಂಥ ವೈಜ್ಞಾನಿಕ ವಿಚಾರಧಾರೆಯ ಬಗ್ಗೆ ನಮಗಿರುವಂಥ ಅಜ್ಞಾನ. ಈಗಿನ ಯುವಜನತೆ ನಂಬೋದು ವಿಜ್ಞಾನವನ್ನು. ನಾವು ಆಚರಿಸುವ ಎಲ್ಲ ಸಂಪ್ರದಾಯಗಳಲ್ಲೂ 100% ವಿಜ್ಞಾನ ತುಂಬಿದೆ. ಆದರೆ ಇದು ರಹಸ್ಯವಾಗಿದೆ. ಈ ರಹಸ್ಯವನ್ನು ಬಿಡಿಸಿ ಹೇಳಿದ್ದೇ ಆದರೆ ಇಂದಿನ ಬುದ್ಧಿವಂತ ವೈಜ್ಞಾನಿಕ ಮನೋಭಾವದ ಯುವ ಜನತೆ ಅದನ್ನು ಅಪ್ಪಿಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ.
ಮುಂದೆ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸರಮಾಲೆಯೇ ಪ್ರಾರಂಭವಾಗಲಿದೆ. ಪ್ರತಿಯೊಂದು ಹಬ್ಬಗಳ ಹಿಂದೆ ಇರೋ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದ ವೈಜ್ಞಾನಿಕ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಆತ್ಮೀಯರಿಗೆ ಇದನ್ನು ಶೇರ್ ಮಾಡೋದನ್ನು, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಾಗರ ಪಂಚಮಿಯ ವೈಜ್ಞಾನಿಕ ಹಿನ್ನೆಲೆ ತಿಳಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ನಮಸ್ಕಾರ.